Good morning students. In last classes we had started logarithms and anti-logarithms. ಅದರಲ್ಲಿ logarithms ಬಗ್ಗೆ ನೋಡ್ತಾ ಇದ್ವಿ. ಸೊ logarithms ಅಲ್ಲಿ ನಾವು ಒಂದು logarithm ಅಂತ ಒಂದು ನಂಬರ್ ಅನ್ನ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ a to the power m is equal to x ಅಂತ ಇದ್ರೆ ಹಿಯರ್ x is the ಯಾವುದೋ ಒಂದು ರಿಸಲ್ಟ್ ಏನಾಗಿರುತ್ತೆ ಅಂದ್ರೆ a to the power m, a base number, this m is an index number and this x is the result. So even the x ಏನಿದೆ ಅದು x is the logarithm of m to the base a ಅಂತ ನಾವು logarithm ಅನ್ನು ಐಡೆಂಟಿಫೈ ಮಾಡ್ತೀವಿ. ಸೊ ಇಲ್ಲಿ x ಏನಿದೆ ಅದು x is the logarithm of m, that is an index number to the base a. ಈ ರೀತಿ ಒಂದು ಲಾಗರಿಥಮ್ ಅನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಅನ್ನ ಕೊಟ್ಟು ನೋಡಿದ್ರೆ ದಟ್ ಈಸ್ 2 to the power 3 ಅಂತ ಇದ್ರೆ ಅದನ್ನ ನಾವು ಹೇಗೆ 2 to the power 3 ಅಂದ್ರೆ ಏನು, 2 ಅನ್ನೋದೇನಿದೆ 2 ಬೇಸ್ ನಂಬರ್ ಏನಿದೆ ಅದು 3 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ ಅಂದ್ರೆ 2 into 2 into 2, ದಟ್ ಈಸ್ 2 ನಂಬರ್ ಏನಿದೆ ಅದು 3 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂದ್ರೆ ದ ರಿಸಲ್ಟ್ ಇಸ್ 8. ಸೊ ನಾವು ಡೈರೆಕ್ಟ್ ಆಗಿ ಇದನ್ನ 2 to the power 3 ಅಂದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅನ್ನುವಂತಹ ಇದು ನನಗೆ ಕರೆಕ್ಟ್ ಆಗಿ ಗೊತ್ತಿರೋದ್ರಿಂದ ನಾವು ಡೈರೆಕ್ಟ್ ಆಗಿ 8 ಅಂತ ಇಲ್ಲಿ ಆನ್ಸರ್ ಅನ್ನ ಬರೀತೀವಿ. ಸೊ 2 to the power 3 is equal to 8 ಅಂದ್ರೆ ಇಲ್ಲಿ a ಬೇಸ್ ನಂಬರ್ ಏನಿದೆ ಅದು 2, a ಅನ್ನೋದೇನು 2, ದೆನ್ m ಇಂಡೆಕ್ಸ್ ನಂಬರ್ ಯಾವುದು 3 ಅಂಡ್ x ಅನ್ನೋದೇನಿದೆ ಇಲ್ಲಿ 8. ಸೊ ಇದರಲ್ಲಿ 8 ಅನ್ನೋದೇನಿದೆ 8 is the logarithm of 3 to the base 2 ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಇದನ್ನು ನಾವು ಈ ಒಂದು ರೂಲ್ ಅನ್ನು ನಾವು ಕಂಡುಹಿಡಿಯೋಕ್ಕೋಸ್ಕರ ಲಾಗರಿಥಮ್ಸ್ ಅಲ್ಲಿ ಕೆಲವೊಂದು ಲಾಸ್ ಇದೆ ಅಥವಾ ರೂಲ್ಸ್ ಆಫ್ ಲಾಗರಿಥಮ್ಸ್ ಅಂತ ನಾವು ಕರಿತೀವಿ. ಸೊ ಆ ರೂಲ್ಸ್ ಅಥವಾ ಲಾಸ್ ಅನ್ನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ ಅನ್ನ ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅದರಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಲಾಸ್ ಆಫ್ ಲಾಗರಿಥಮ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಸೊ ಒಂದ್ಸತಿ ಮತ್ತೆ ರಿವಿಷನ್ ಮಾಡೋಣ. ಫಸ್ಟ್ ಲಾ ಆಫ್ ಲಾಗರಿಥಮ್ ಇಸ್ ಪ್ರಾಡಕ್ಟ್ ರೂಲ್. ಅದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಲ್ಲ, ದಟ್ ಈಸ್ ಅದನ್ನ ನಾವು ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ ಅಥವಾ ಪ್ರಾಡಕ್ಟ್ ಲಾ ಅಂತ ಕರಿತೀವಿ. ರೂಲ್ಸ್ ಆಫ್ ಲಾಗರಿಥಮ್ಸ್. ಲಾಗರಿಥಮ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಕೆಲವೊಂದು ರೂಲ್ಸ್ ಅಥವಾ ಲಾಸ್ ಅನ್ನ ಇಟ್ಕೊಂಡಿದ್ದೀವಿ. ಸೊ ಅದ್ರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಲಾ ಆಫ್ ಲಾಗರಿಥಮ್ ಅಥವಾ ಫಸ್ಟ್ ರೂಲ್ ಆಫ್ ಲಾಗರಿಥಮ್ ಈಸ್ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಆರ್ ಪ್ರಾಡಕ್ಟ್ ಲಾ, ದಟ್ ಈಸ್ ಲಾಗ್. ಆ ಲಾ ಪ್ರಕಾರ ಲಾ ಏನ್ ಹೇಳುತ್ತೆ ಅಂದ್ರೆ ಲಾಗ್ ಎ ಇಂಟು m into n is equal to log a m plus log a n. ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ನಮಗೆ ಒಂದು ಲಾಗ್ ಅಲ್ಲಿ ಪ್ರಾಡಕ್ಟ್ ಅನ್ನು ನಮಗೆ ಕೊಟ್ಟಿದ್ರೆ m into n, ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಅಂದ್ರೆ ಯಾವುದೇ ಒಂದು ನಂಬರ್ಸ್ ಏನಿದೆ ಅದು ಮಲ್ಟಿಪ್ಲೈ ಆಗಿದ್ರೆ ಲಾಗ್ ಅಲ್ಲಿ ಅದು ಅದನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಪ್ರಾಡಕ್ಟ್ ಅಥವಾ ಮಲ್ಟಿಪ್ಲೈ ಆಗಿರುವಂತಹ ನಂಬರ್ಸ್ ಏನಿದೆ ಅದು ಲಾಗ್ ಅಲ್ಲಿ, ಆಮೇಲೆ ಈ ಒಂದು ಫಸ್ಟ್ ಲಾ ಅನ್ನ ಅಪ್ಲೈ ಮಾಡಿದ ಮೇಲೆ ಅದು ಲಾಗ್ ಎ ಎಂ ಪ್ಲಸ್ ಲಾಗ್ ಎ ಎನ್ ಅಂತ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲಾಗ್ 10 5 into 4 ಅಂತ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಇದನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು, ಮೀನ್ಸ್ log 10 5 plus
ಲಾಗ್ 10 4 ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ರೀತಿ ಕೊಟ್ಟಿಲ್ಲ, ಈ ರೀತಿಯಾಗಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಮತ್ತೆ ಈ ರೂಲ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಈ ಫಸ್ಟ್ ಲಾ ಅನ್ನ ಅಪ್ಲೈ ಮಾಡಿ log 10 5 ಪ್ಲಸ್ log 10 4 ಅಂತ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ನಾವು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಅಪ್ಲೈ ಫಸ್ಟ್ ಲಾ ನಾವು ಇದನ್ನ log 10 5 into 4 ಅಂತ ಈ ರೀತಿಯಾಗಿ ಬರೀಬಹುದು. ದಟ್ ಈಸ್ 5 into 4 ನಥಿಂಗ್ ಬಟ್ log 10 20. ಈ ರೀತಿಯಾಗಿ ನಾವು ಸಿಂಪ್ಲಿಫೈ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ದ ಫಸ್ಟ್ ರೂಲ್. ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ನಂಬರು ಎರಡು ಮಲ್ಟಿಪ್ಲೈ ಆಗ್ತಿದೆ ಅಂದ್ರೆ ಅದನ್ನ ನಾವು ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ತೀವಿ. ಅಥವಾ ಯಾವ್ದಾದ್ರು ಒಂದು ನಂಬರ್ ಆಡ್ ಆಗಿದೆ log a m ಪ್ಲಸ್ log a n ಅಂತ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ನಾವು ಈಸಿ ಅಂದ್ರೆ ಲಾಗ್ ಅನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಅಥವಾ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ನಾವು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ದ ಫಸ್ಟ್ ರೂಲ್. ಈಗ ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ log 2 ಪ್ಲಸ್ log 3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ದ log 2 into 3 that is log 6. ಈ ರೀತಿಯಾಗಿ ನಾವು ಸಿಂಪ್ಲಿಫೈ ಮಾಡ್ತೀವಿ. ಫಸ್ಟ್ ರೂಲ್ ಅನ್ನ ಅಥವಾ ಲಾ ನ ಅಪ್ಲೈ ಮಾಡಿ ಪ್ಲಸ್ ಆಡ್ ಆಗಿರುವಂತಹ ನಂಬರ್ಸ್ ಏನಿರುತ್ತೆ ಲಾಗ್ ಅಲ್ಲಿ ಅದನ್ನ ನಾವು ಮಲ್ಟಿಪ್ಲೈ ಮಾಡಬಹುದು. ಅಥವಾ ಮಲ್ಟಿಪ್ಲೈ ಆಗಿರುವಂತಹ ನಂಬರ್ಸ್ ಏನಿರುತ್ತೆ ಲಾಗ್ ಅಲ್ಲಿ ಅದನ್ನ ನಾವು ಆಡ್ ಆನ್ ಮಾಡ್ತೀವಿ. ಸೊ ಪ್ರಾಬ್ಲಮಿಗೆ ತಕ್ಕಂತೆ ನಾವು ಯಾವ ರೀತಿ ರೂಲ್ ಅನ್ನ ಅಥವಾ ಲಾ ನ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ಟು ಅದ್ರ ಬೇಸ್ ಮೇಲೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವರು ಆಡ್ ಈಗ ಲಾಗ್ 2 ಪ್ಲಸ್ log 3 ಅಂತ ಕೊಟ್ಟಿದ್ರೆ ಅದನ್ನ ನಾವು ಫಸ್ಟ್ ಲಾ ಅನ್ನ ಯೂಸ್ ಮಾಡಿದ್ರೆ ದಿಸ್ log a m ಪ್ಲಸ್ log a n is equal to log a m into n ಆಗುತ್ತೆ ಅಂತ ಇದೆ. ಸೊ ನಾವು ಇದನ್ನ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಈಗ ಫಾರ್ ಎಕ್ಸಾಂಪಲ್ ಅವರು log 2 into 3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು log 2 ಪ್ಲಸ್ log 3 ಅಂತ. ಸೊ ಇದು ಫಸ್ಟ್ ರೂಲ್ ಆಫ್ ದ ಲಾಗರಿಥಮ್, ದಟ್ ಈಸ್ ದ ಪ್ರಾಡಕ್ಟ್ ರೂಲ್. Then second one, quotient rule. Or quotient law ಅಂತ ಹೇಳಬಹುದು. That is log a m divided by n is equal to log a m minus log a n. ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಡಿವಿಷನ್ ಆಗಿದ್ರೆ ಯಾವ್ದಾದ್ರು ನಂಬರ್ಸ್ ಡಿವೈಡ್ ಆಗಿದ್ರೆ ಅದನ್ನ ನಾವು ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ದಟ್ ಈಸ್ ಅದನ್ನ ನಾವು ಮೈನಸ್ ಮಾಡಿ ಅದನ್ನ ನಾವು ಸಿಂಪ್ಲಿಫೈ ಮಾಡ್ಬೋದು. ಆರ್ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಯಾವ್ದಾದ್ರು ಒಂದು ನಂಬರ್ಸ್ ಯಾವ್ದಾದ್ರು ಎರಡು ನಂಬರ್ಸ್ ಸಬ್ಟ್ರಾಕ್ಷನ್ ನಲ್ಲಿ ತೋರಿಸ್ತಾ ಇದೆ ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ನಾವು ಅದನ್ನ ಡಿವೈಡ್ ಮಾಡಿ ಸಿಂಪ್ಲಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್ log 12 divided by 2 ಅಂತ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ನಾವು ಡೈರೆಕ್ಟ್ ಆಗಿ 12 divided by 2 ಅಂತ ಇದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಲಾಗ್ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ 12 divided by 2 1s 6 ಅಂತ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ನಾವು ಏನ್ ಮಾಡಬೇಕು, ಈ ರೀತಿ ಕೊಟ್ಟಿದ್ರೆ ನಾವು ಸೆಕೆಂಡ್ ಲಾ ನ ಅಪ್ಲೈ ಮಾಡಿಬಿಟ್ಟು ಇದನ್ನ ನಾವು log 12 minus log 2 ಅಂತ ಇದನ್ನ ರೆಪ್ರೆಸೆಂಟ್ ಮಾಡಿ
ಆಮೇಲೆ ಲಾಗ್ 12 ಮೈನಸ್ 2 ಮೀನ್ಸ್ 10. ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ಡೈರೆಕ್ಟ್ ಆಗಿ ನಾವು ಯಾವುದೇ ಒಂದು ಲಾನ ಯೂಸ್ ಮಾಡದೆ ಡೈರೆಕ್ಟ್ ಆಗಿ ನಾವು ಅದನ್ನ ಮೈನಸ್ ಮಾಡೋದಾಗ್ಲಿ ಅಥವಾ ಡಿವೈಡ್ ಮಾಡೋದಾಗ್ಲಿ ಆಗಲ್ಲ. ಸೊ ಯಾವಾಗಲೂ ಕೂಡ ಏನ್ ಕೊಟ್ಟಿರ್ತಾರೋ ಅದನ್ನ ಎಷ್ಟು ಸಿಂಪ್ಲಿಫೈ ಮಾಡೋದಕ್ಕಾಗುತ್ತೆ ಅಂತ ನೋಡ್ಬೇಕು. ಸೊ ನಾವು ಈ ರೀತಿಯಾಗಿ ಅವರು ಡಿವಿಷನ್ ಅನ್ನ ಕೊಟ್ಟಿದ್ರೆ ನಾವು ಸೆಕೆಂಡ್ ಲಾನ ಯೂಸ್ ಮಾಡಿ ಅದನ್ನ ಸಬ್ಟ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿಕೊಂಡು ದೆನ್ ಅದನ್ನ ಮೈನಸ್ ಮಾಡ್ತೀವಿ. ಸೊ ಇದನ್ನೇ ಫಾರ್ ಎಕ್ಸಾಂಪಲ್ ಅವರು ಲಾಗ್ 12 ಮೈನಸ್ ಲಾಗ್ 2 ಅಂತ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಆಗಿ ಇದನ್ನ 12 ಮೈನಸ್ 2 ಅಂತ ಮಾಡೋಕ್ಕಾಗಲ್ಲ. ಇದನ್ನ ನಾವು ಸೆಕೆಂಡ್ ಲಾನ ಅಪ್ಲೈ ಮಾಡಿ, ಅಂದ್ರೆ ಈಗ ಮೈನಸ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಇದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು, ಡಿವಿಷನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಲಾಗ್ 12 ಡಿವೈಡೆಡ್ ಬೈ 2 ಅಂದ್ರೆ ಲಾಗ್ 6. ಈ ರೀತಿಯಾಗಿ ಲಾನ ಅಪ್ಲೈ ಮಾಡಿದ ಮೇಲೆ ಮಾತ್ರ ಅದನ್ನ ನಾವು ಸಿಂಪ್ಲಿಫೈ ಮಾಡೋದಕ್ಕೆ ಸಾಧ್ಯ. ಸೊ ದಿಸ್ ಇಸ್ ಫಾರ್ ದ ಸೆಕೆಂಡ್ ರೂಲ್, ದಟ್ ಈಸ್ ಕ್ವೋಷಂಟ್ ರೂಲ್. ಐ ಹೋಪ್ ಯು ಆರ್ ಅಂಡರ್ಸ್ಟುಡ್. ಅಂದ್ರೆ ಪ್ರಾಡಕ್ಟ್ ರೂಲ್ ಅಲ್ಲಿ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಇರುವಂತಹ ನಂಬರ್ಸ್ ಏನಿರುತ್ತೆ ಅದನ್ನ ನಾವು ಅಡಿಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇದರಲ್ಲಿ ಕ್ವೋಷಂಟ್ ರೂಲ್ ಅಲ್ಲಿ ಏನಾಗುತ್ತೆ, ಡಿವಿಷನ್ ಆಗಿರುವಂತಹ ನಂಬರ್ಸ್ ಏನಿರುತ್ತೆ ಅದನ್ನ ನಾವು ಸಬ್ಟ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ತೀವಿ, ಅಥವಾ ಸಬ್ಟ್ರಾಕ್ಷನ್ ಇರುವಂತಹ ನಂಬರ್ಸ್ ಏನಿರುತ್ತೆ ಅದನ್ನ ಡಿವಿಷನ್ ಮಾಡ್ತೀವಿ, ವೈಸ್ ವರ್ಸ. ಇದನ್ನ ಎರಡೂ ರೀತಿಯಲ್ಲೂ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಕೊಟ್ಟಿದ್ರೆ ನಾವು ಈ ರೂಲ್ ಅನ್ನ ಯೂಸ್ ಮಾಡ್ಬೋದು, ಈ ರೀತಿಯಾಗಿ ಕೊಟ್ಟಿದ್ರೆ ನಾವು ಈ ರೀತಿ ಕನ್ವರ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ದ ಸೆಕೆಂಡ್ ರೂಲ್. ಅಂಡ್ ಥರ್ಡ್ ರೂಲ್, ದಟ್ ಈಸ್ ಪವರ್ ರೂಲ್ or power law. Log A m to the power n is equal to m log A n. ಅಂದ್ರೆ ಯಾವ್ದಾದ್ರೂ ಒಂದು ಲಾಗ್ ಅದರಲ್ಲಿ ಇಂಡೆಕ್ಸ್ ನಂಬರ್ಸ್ ಅಂದ್ರೆ ಪವರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಲಾಗ್ 10 5 to the power 3 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಅದನ್ನ ಇದು ಬೇಸ್ 10 ಹಾಗೆ ಇರುತ್ತೆ. ಈ 5 ಏನಿದೆ ದಟ್ ಈಸ್ ದ ಹಿಯರ್ n log m. ಈ ರೀತಿಯಾಗಿ ನಾವು ಥರ್ಡ್ ಲಾ ಅನ್ನ ಬರೀತೀವಿ. ಅಂದ್ರೆ 3 log 10 5 ಈ ರೀತಿ ನಾವು ಅದನ್ನ ಕನ್ವರ್ಟ್ ಮಾಡ್ಬೋದು. ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ 5 to the power 3 ಅಥವಾ ಯಾವುದೇ ಒಂದು ಪವರ್ ಇಂಡೆಕ್ಸ್ ಅನ್ನ ನಾವು ಕೊಟ್ಟಿದ್ದಾರೆ ಅಥವಾ ಯಾವುದೇ ಒಂದು ಪವರ್ ಅನ್ನ ಯೂಸ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ನಾವು 5 to the power 3 ಅಂತ ಇದ್ರೆ ಅದನ್ನ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. 3 log 10 5 ಅಥವಾ log 2 2 to the power 4 ಅಂತ ಇದ್ರೆ ದಟ್ ಈಸ್ 3 to the power 2 ಅಂತ ಇದ್ರೆ ದೆನ್ 2 log 2 3 ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಂಡೆಕ್ಸ್ ನಂಬರ್ ಏನಿರುತ್ತೆ ಅದು ಲಾಗಿನ ಫ್ರಂಟ್ ಬರುತ್ತೆ. ದೆನ್ ದ ಬೇಸ್ ನಂಬರ್ ಯಾವ್ದಿರುತ್ತೆ ಅದನ್ನ ನಾವು ಲಾಗ್ ಆದ್ಮೇಲೆ ತಗೊಂತೀವಿ. ಸೊ ದಿಸ್ ಇಸ್ ವಾಟ್ ದ ಪವರ್ ರೂಲ್ ಅಂತ. ಥರ್ಡ್ ರೂಲ್ ಆಫ್ ದ ಲಾಗರಿದಮ್ ಅಂದ್ರೆ ಲಾಗ್ m to the power n ಅಂತ ಇದೆ. ಅದನ್ನ ನಾವು ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ, n log a m ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಟ್ ಈಸ್ ವಾಟ್ ದ ಥರ್ಡ್ ರೂಲ್. ನಮಗೆ ಈಗ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ನಮಗೆ ಎಲ್ಲಿ ಯಾವ ಒಂದು ರೂಲ್ ಅನ್ನ ಅಥವಾ ಲಾನ ಯೂಸ್ ಮಾಡಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಡಿವಿಷನ್ ಇದ್ರೆ ಅದನ್ನ ನಾವು ಸಬ್ಟ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಇದ್ರೆ ಅದನ್ನ ನಾವು ಅಡಿಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅಥವಾ ಅಡಿಷನ್ ಲಾಗ್ ಅಲ್ಲಿ ಅಡಿಷನ್ ಅನ್ನ ಕೊಟ್ಟಿದ್ರೆ ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆರ್ ಸಬ್ಟ್ರಾಕ್ಷನ್ ಆಗಿದ್ರೆ ಯಾವ್ದಾದ್ರು ನಂಬರ್ಸ್ ಅದನ್ನ ನಾವು ಡಿವಿಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ದೆನ್ ಪವರ್ ರೂಲ್ ಯಾವ್ದಾದ್ರು m to the power n ಅಂದ್ರೆ 5 to the power 3 2 to the power 4
3 to the power 2 ಈ ರೀತಿಯಾಗಿ log 3 to the power 2 ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತಿದ್ರೆ ಅದನ್ನ 2 log 3 ಈ ರೀತಿಯಾಗಿ ನಾವು ಥರ್ಡ್ ರೂಲ್ ಅನ್ನ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡ್ತೀವಿ. ದೆನ್ ಫೋರ್ತ್ ಲಾ ಏನಿರುತ್ತೆ ಅಂದ್ರೆ ದಟ್ ಈಸ್ ದ ಚೇಂಜ್ ಆಫ್ ದ ಬೇಸ್ ರೂಲ್. ದಟ್ ಈಸ್ ದ log am ಅಂದ್ರೆ ನಾನು ಅವಾಗಲೇ ಹೇಳಿದೆ ದಟ್ ಈಸ್ a to the power m is equal to x ಆಗುತ್ತೆ ಅಂತ. ದಟ್ ಈಸ್ x is the logarithm of m to the power base ಅಂತ ಬೇಸ್ a ಅಂತ ಹೇಳ್ತೀವಿ. ಇದನ್ನ ನಾವು ಲಾಗ್ ಅಲ್ಲಿ ಬರೆಯೋದಾದ್ರೆ ನಾವು ಇದನ್ನ log base a m is equal to x ಅಂತ ಬರೀತೀವಿ. ಸೊ x logarithm of m to the base a ಇದನ್ನ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಇದು ನಾರ್ಮಲ್ ಆಗಿ ಮ್ಯಾಥ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂತಹ ಒಂದು ಇದು 2 to the power 3 ಅಂದ್ರೆ 8 ಈ ರೀತಿಯಾಗಿ ನಾವು ನಾರ್ಮಲ್ ಮ್ಯಾಥ್ಸ್ ಅಲ್ಲಿ ಇಂಡೆಕ್ಸ್ ನಂಬರ್ ಅನ್ನ ನಾವು ರೆಪ್ರೆಸೆಂಟ್ ಮಾಡುವಂತ ಹೇಳ್ತೀವಿ. ಇದನ್ನೇ ನಾವು ಲಾಗ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ದಟ್ ಈಸ್ log 2 that 3 is equal to 8 ಅಂತ. ಅಂದ್ರೆ 8 is the logarithm of 3 to the power to the base 2 ಈ ರೀತಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾವು a to the power m is equal to x ಅನ್ನೋದನ್ನ ಲಾಗ್ ಅಲ್ಲಿ ಯಾವ ರೀತಿ ಬರೀತೀವಿ ಅಂದ್ರೆ log a m is equal to x ಅನ್ನೋ ಆ ತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ನಾವು ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಥವಾ ಸಿಂಪ್ಲಿಫೈ ಮಾಡಬೇಕು ಅನ್ನೋದು ಫೋರ್ತ್ ರೂಲ್. ದಟ್ ಈಸ್ log a m is equal to ಏನಾಗುತ್ತೆ ಸಿಂಪ್ಲಿಫೈ ಹೇಗೆ ಮಾಡೋದು ದಟ್ ಈಸ್ log m divided by log a ಈ ರೀತಿಯಾಗಿ ನಾವು ಸಿಂಪ್ಲಿಫೈ ಮಾಡ್ತೀವಿ. ದಟ್ ಈಸ್ ಫಾರ್ ಎಕ್ಸಾಂಪಲ್ log 10 5 is equal to ಇದನ್ನ ನಾವು ಯಾವ ರೀತಿಯಾಗಿ ತಗೋಬೇಕು ಅಂದ್ರೆ ದಟ್ ಈಸ್ log 5 divided by log 10 ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಮೇ ಬಿ ಎನಿಥಿಂಗ್ log 3 27 ಅಂತ ಇದ್ರೆ ಅದನ್ನ ನಾವು log 27 divided by log 3 ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ತೀವಿ. ಸೊ ನಾವು ದೀಸ್ ಆರ್ ದ 4 ಲಾಸ್ ಏನಿದೆ ದೀಸ್ ಆರ್ ದ ಮೇನ್ ರೂಲ್ಸ್ ಆಫ್ ದ ಲಾಗರಿಥಮ್ಸ್. ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂದ್ರೆ ದೀಸ್ ಆರ್ ದ 4 ರೂಲ್ಸ್ ಏನಿದೆ ನಾನು ಈಗ ಹೇಳಿದ್ದು ಅದು ಮೇನ್ ರೂಲ್ಸ್ ಆಫ್ ದ ಲಾಗರಿಥಮ್ಸ್. ಅಂದ್ರೆ ಫಸ್ಟ್ ಪ್ರಾಡಕ್ಟ್ ರೂಲ್, ಅದರಲ್ಲಿ ಪ್ರಾಡಕ್ಟ್ ನಂಬರ್ಸ್ ಇರುವಂತಹ ಏನಿದೆ ಅದನ್ನ ಅಡಿಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ದೆನ್ ಸೆಕೆಂಡ್ ಒನ್ ಕೋಶನ್ ರೂಲ್, ಅದರಲ್ಲಿ ಡಿವಿಷನ್ ಆಗಿರುವಂತಹ ನಂಬರ್ಸ್ ಏನಿದೆ ಅದನ್ನ ಸಬ್ಟ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ದೆನ್ ಥರ್ಡ್ ರೂಲ್ ಪವರ್ ರೂಲ್, ಅಂದ್ರೆ ಇಂಡೆಕ್ಸ್ ಇರುವಂತಹ ನಂಬರ್ಸ್ ಅನ್ನ ಕೊಟ್ಟಿದ್ರೆ ನಾವು ಅದನ್ನ n log m ಅನ್ನೋ ತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದೆನ್ ಚೇಂಜ್ ಆಫ್ ಬೇಸ್ ರೂಲ್ ಫೋರ್ತ್ ಒನ್ ದಟ್ ಈಸ್ log a m is equal to log m divided by log a ಅನ್ನೋ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಈಸ್ ದ 4 ಮೇನ್ ರೂಲ್ಸ್ ಆಫ್ ದ ಲಾಗರಿಥಮ್ಸ್. ಈಗ ಒಂದು ಒನ್ ಬೈ ಒನ್ ಎಕ್ಸಾಂಪಲ್ ನೋಡೋಣ. ದಟ್ ಈಸ್ ಒಂದು ಎಕ್ಸಾಂಪಲ್ log 2 plus log 4 ಈ ತರ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಾವು ಅಡಿಷನ್ ಇದೆ. ಸೊ ನಾವು ಫಸ್ಟ್ ರೂಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಎಡಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಯಾವ ರೂಲ್ ಅಲ್ಲಿ ಬರುತ್ತೆ ದಟ್ ಈಸ್ ದ ಫಸ್ಟ್ ರೂಲ್. ಸೊ applying the first law we can convert this addition into multiplication. That is log 2 into 4, that is log 2 into 4 means 8. So this is what the first rule ಹೇಗೆ ಅಪ್ಲೈ ಮಾಡಬೇಕು ಅಂತ. ದೆನ್ ಸೆಕೆಂಡ್ ರೂಲ್ ಅಲ್ಲಿ log 6 divided by 3 ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲೇನಾಗಿದೆ ಡಿವಿಷನ್ ಆಗಿದೆ.
ಸೊ ಡಿವಿಷನ್ ಇರೋದ್ರಿಂದ ನಾವು ಸೆಕೆಂಡ್ ರೂಲ್ ದಟ್ ಈಸ್ ಕೋಶನ್ ರೂಲ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಕೋಶನ್ ರೂಲ್ ಅಲ್ಲಿ ಏನಾಗುತ್ತೆ, ಡಿವಿಷನ್ ಇದ್ರೆ ಅದನ್ನ ನಾವು ಸಬ್ಟ್ರಾಕ್ಷನ್ ಆಗಿ ಸಿಂಪ್ಲಿಫೈ ಮಾಡ್ತೀವಿ. ದಟ್ ಈಸ್ ನಾವು ಇದನ್ನ ಯಾವ ರೀತಿ ತಗೊಂತೀವಿ, log 6 minus log 3, that is log 3 is the answer. ಈ ರೀತಿಯಾಗಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ದೆನ್ ಥರ್ಡ್ ರೂಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ log 2 to the power 4 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಲಾಗ್ ಅಲ್ಲಿ ಇರೋದ್ರಿಂದ ನಾವು 2 to the power 4 ಈಸಿಯಾಗಿ ಮಾಡೋಕ್ಕಾಗಲ್ಲ. ಸೊ ನಾವು ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡ್ಕೊತೀವಿ ಅಂದ್ರೆ ದಟ್ ಈಸ್ 4 log 2 ಅನ್ನೋ ರೀತಿ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಅಂದ್ರೆ ಸಿಂಪ್ಲಿಫೈ ಮಾಡ್ಕೊತೀವಿ. ಅಂದ್ರೆ ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ 4 log 2 ಅನ್ನೋ ತರ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ ಫಾರ್ ದ ಥರ್ಡ್ ರೂಲ್. ದೆನ್ ನೆಕ್ಸ್ಟ್ the change of base rule, that is log 2 4. ಈ ರೀತಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಈ ರೀತಿಯಾಗಿ ಒಂದು ಬೇಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ಮೇನ್ ಬೇಸ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು, ದಟ್ ಈಸ್ ದ log 4 divided by log 2. ಇದನ್ನ ಈ ರೀತಿಯಾಗಿ ಕೊಟ್ಟಿರುವಂತಹ ಒಂದು ನಂಬರ್ಸ್ ಅನ್ನ ಅಥವಾ ಲಾಗ್ ನಂಬರ್ ಅನ್ನ ನಾವು ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ತೇವೆ. ದಿಸ್ ಇಸ್ ವಾಟ್ ದ ಫೋರ್ತ್ ರೂಲ್. ಅಂದ್ರೆ ವಿತೌಟ್ ಯೂಸಿಂಗ್ ದ ಲಾ ಅಥವಾ ರೂಲ್ ಏನಿದೆ ಅದನ್ನ ಯೂಸ್ ಮಾಡದೆ ನಮಗೆ ಸುಮ್ಮನೆ ನಾವು ಲಾಗ್ ಅಲ್ಲಿ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಇದನ್ನ ನಾವು ಮಾಡೋಕ್ಕಾಗಲ್ಲ. ನಾವು ಯಾವ ರೀತಿ ರೂಲ್ ಅಲ್ಲಿ ಹೇಳಿದಾರೋ ಅಥವಾ ಲಾದಲ್ಲಿ ಹೇಳಿದಾರೋ ಅದನ್ನ ಯೂಸ್ ಮಾಡಿ ಮಾತ್ರ ಒಂದು ಕನ್ವರ್ಷನ್ ಅನ್ನ ನಾವು ಮಾಡಕ್ಕೆ ಸಾಧ್ಯ. ಈಗ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಪ್ರಾಬ್ಲಮ್ಸ್ ಅನ್ನ ಅಂದ್ರೆ ಸ್ವಲ್ಪ ದೊಡ್ಡ ಇರುವಂತಹ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ರೂಲ್ ಅಥವಾ ಲಾ ಆಫ್ ಲಾಗರಿದಮ್ ಏನಿದೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ದೆನ್ ದಿಸ್ ಇಸ್ ವಾಟ್ ದ 4 ರೂಲ್ಸ್ ಆಫ್ ದ ಲಾಗರಿದಮ್ಸ್ ಏನಿದೆ ಅದು ಏನಿದೆ ಮೇನ್ ರೂಲ್ಸ್ ಆಫ್ ದ ಲಾಗರಿದಮ್ಸ್. ಇನ್ನೂ 3 ಬರುತ್ತೆ. ದಟ್ ಈಸ್ ಏನಂದ್ರೆ ಫಾರ್ ಎಕ್ಸಾಂಪಲ್ log a 1 ಅಂತ ಇದ್ರೆ ಅದು ಅದರದ ಆನ್ಸರ್ ಅಥವಾ ಅದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ, ದಟ್ ಈಸ್ ದ log a 1 is always equal to 0. ದಟ್ ಈಸ್ ಫಾರ್ ಎಕ್ಸಾಂಪಲ್ log 2 into 1 ಅಂತ ಇದೆ ಅಂದ್ರೆ ಇದು ಯಾವಾಗಲೂ ಕೂಡ ಏನೇ ಒಂದು ಬೇಸ್ ನಂಬರ್ ಇರಲಿ ಅದರದ್ದು ಇಂಟು 1 ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ ಇಲ್ಲಿ ಅಂತ ಇದ್ರೆ ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಅಂದ್ರೆ ಯಾವುದೇ ಒಂದು ಲಾಗ್ ಇರ್ಬೋದು, ಅದ್ರ ಬೇಸ್ ಏನೇ ಆಗಿರ್ಬೋದು, ಲಾಗ್ 5 ಏನೇ ಆಗಿದ್ರು ಕೂಡ ಅದನ್ನ 1 ಅನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0 ಆಗಿರುತ್ತೆ. ಬಟ್ ದಿಸ್ ಬೇಸ್ ಎ ಏನಿದೆ ಅಥವಾ ಈ ಬೇಸ್ ಏನಿದೆ ದಟ್ must be greater than 0 and must not equal to 1. ಅಂದ್ರೆ ಈ ಬೇಸ್ ನಂಬರ್ ಏನಿರುತ್ತೆ ಎ ಅನ್ನೋದು ಅಥವಾ ಬೇಸ್ ನಂಬರ್ ಏನಿದೆ ದಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಿರ್ಬೇಕು, ಅಥವಾ ಎ ಮಸ್ಟ್ ನಾಟ್ ಈಕ್ವಲ್ ಟು 1 ಆಗಿದ್ರೆ ಮಾತ್ರ ಇದ್ರದ್ದು 1 ಏನಾದ್ರೂ ಒಂದು 1 ಮಲ್ಟಿಪ್ಲೈ ಆಗ್ತಿದೆ, ಲಾಗ್ 1 ಅಂತ ರೆಪ್ರೆಸೆಂಟ್ ಆಗ್ತಿದೆ ಅಂದ್ರೆ ಯಾವುದೇ ಬಂದಿದ್ದು ಅವಾಗ ಮಾತ್ರ ದ ರಿಸಲ್ಟ್ ವಿಲ್ ಬಿ ಆಲ್ವೇಸ್ 0. ಫಾರ್ ಎಕ್ಸಾಂಪಲ್ ಲಾಗ್ 0 ಅಂತ ಇದ್ರೆ ಅದು ಕನ್ಸಿಡರ್ ಆಗಲ್ಲ. ಬಟ್ 0ಗಿಂತ ಜಾಸ್ತಿ ಬಟ್ 1ಗೆ ಈಕ್ವಲ್ ಆಗಿರ್ಬಾರ್ದು, ಅದಕ್ಕಿಂತ ಜಾಸ್ತಿ ಇರಬೇಕು ಬೇಸ್ ನಂಬರ್. ಬಟ್ ಮೇ ಬಿ 2, 3 ಏನೇ ಆಗಿದ್ದು ಅದು 1 ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ಅವಾಗ ಅದರ ರಿಸಲ್ಟ್ ಯಾವಾಗಲೂ ಕೂಡ 0 ಆಗಿರುತ್ತೆ. ದಟ್ ಈಸ್ ವಾಟ್ ದ ರೂಲ್, 5th ರೂಲ್ ಅಂತ ಹೇಳ್ಬೋದು, ಅಥವಾ ಅಡಿಷನಲ್ ರೂಲ್ ಆಫ್ ದ ಲಾಗರಿಥಮ್ಸ್. ಅಂಡ್ ದೆನ್ 6th ರೂಲ್ ಅಥವಾ ಸೆಕೆಂಡ್ ಅಡಿಷನಲ್ ರೂಲ್, log a of a is equal to always 1. ದಟ್ ಈಸ್ ಬೇಸ್ ರೂಲ್, ಮೇನ್ ಬೇಸ್ ರೂಲ್ ಏನಿರುತ್ತೆ ಅವೆರಡೂ ಕೂಡ
ಸೇಮ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ log 2 ಈ ರೀತಿಯಾಗಿ ರೆಪ್ರೆಸೆಂಟ್ ಆಗ್ತದೆ ಅಂದ್ರೆ ಅದು ಯಾವಾಗಲೂ ಕೂಡ 1 ರಿಸಲ್ಟ್ ಅನ್ನ ತೋರಿಸುತ್ತೆ. ಆರ್ log 3 ಬೇಸ್, ಇಲ್ಲೂ ಕೂಡ 3 ಇದೆ. ಸೊ ದೆನ್ ಆನ್ಸರ್ ಇಸ್ ಆಲ್ವೇಸ್ 1. ಸೊ ದಿಸ್ ಇಸ್ ವಾಟ್ ದ ಸೆಕೆಂಡ್ additional rule or sixth rule. And seventh one or third additional rule, log a to the power a to the power m is equal to m. ಅಂದ್ರೆ ಈ ಬೇಸ್ ನಂಬರ್ಸ್ ಏನಿದೆ ಅವೆರಡು ಸೇಮ್ ಇದೆ, ಬಟ್ ಇಂಡೆಕ್ಸ್ ನಂಬರ್ ಚೇಂಜ್ ಇದೆ. ಅಂದ್ರೆ ಇಂಡೆಕ್ಸ್ ನಂಬರ್ ಏನಿರುತ್ತೆ ಅದೇ ಯಾವಾಗಲೂ ಕೂಡ ರಿಸಲ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ log 2 to the power 3 ಈ ರೀತಿ ರೆಪ್ರೆಸೆಂಟ್ ಆಗ್ತದೆ ಅಂದ್ರೆ ದಟ್ ಈಸ್ ಆಲ್ವೇಸ್ ದ ಇಂಡೆಕ್ಸ್ ನಂಬರ್ ಏನಿರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ಸೊ ಆರ್ ಫಾರ್ ಎಕ್ಸಾಂಪಲ್ log 3 to the power 2 ಅಂತ ಇದ್ರೆ 2 is the answer. This is what the additional rule of the logarithms. Additional rules ಏನು ಹೇಳುತ್ತೆ, ಫಸ್ಟ್ ಒನ್ ಅಲ್ಲಿ ಏನಿರುತ್ತೆ log a 1 ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ, log 1 ಅಂತ ರೆಪ್ರೆಸೆಂಟ್ ಮಾಡ್ತಿದೆ. ಬೇಸ್ ರೂಲ್ a ಏನಿದೆ ಅದು 0ಗಿಂತ ಜಾಸ್ತಿ ಇದ್ದು 1ಗೆ ಈಕ್ವಲ್ ಆಗಿಲ್ಲ, ಬಟ್ 1ಗಿಂತ ಜಾಸ್ತಿ ಇದೆ ಅಂದ್ರೆ ಅವಾಗ ದ ಆನ್ಸರ್ ವಿಲ್ ಬಿ ಆಲ್ವೇಸ್ 0. ದೆನ್ ಸೆಕೆಂಡ್ ಅಡಿಷನಲ್ ರೂಲ್ ಏನು, log a ಆಗಿದ್ರೆ ದೆನ್ ಆನ್ಸರ್ ಇಸ್ ಆಲ್ವೇಸ್ 1. ಅಂದ್ರೆ ಬೇಸ್ ಲಾಗಿನ ಬೇಸ್ ಏನಿದೆ ಅದು ಮತ್ತೆ ಬೇಸ್ ನಂಬರ್ ಎರಡು ಕೂಡ ಸೇಮ್ ಆಗಿದ್ರೆ ಅವಾಗ ಆನ್ಸರ್ ಏನಾಗಿರುತ್ತೆ, ಯಾವಾಗಲೂ 1 ಆಗಿರುತ್ತೆ. ದೆನ್ ಥರ್ಡ್ ಒನ್ log a to the power m is equal to m. ಅಂದ್ರೆ ಬೇಸ್ ಲಾಗಿನ ಬೇಸ್ ನಂಬರ್ ಮತ್ತೆ ಮೇನ್ ಬೇಸ್ ನಂಬರ್ ಏನಿದೆ ಅವೆರಡು ಸೇಮ್ ಆಗಿದ್ದು ಇಂಡೆಕ್ಸ್ ನಂಬರ್ ಚೇಂಜ್ ಆಗಿದ್ರೆ ಅವಾಗ ಇಂಡೆಕ್ಸ್ ನಂಬರ್ ಏನಿರುತ್ತೆ ಅದನ್ನೇ ನಾವು ರಿಸಲ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಬೇಸ್ ನಂಬರ್ ಈ ಎರಡು ಬೇಸ್ ನಂಬರ್ ಸೇಮ್ ಆಗಿದ್ರೆ ಅವಾಗ ನಮ್ದು ರಿಸಲ್ಟ್ ಏನಾಗಿರುತ್ತೆ, ಅದು 1 ಅಂತ ಆಗಿರುತ್ತೆ. ಸೊ ನಾವು ಇದನ್ನೆಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇವಿನ್ನು ಕರೆಕ್ಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ದೀಸ್ ಆರ್ ದ ರೂಲ್ಸ್ ಆಫ್ ದ ಲಾಗರಿಥಮ್ಸ್ ಅಲ್ಲಿ ಬರುವಂತಹ ರೂಲ್ಸ್ ಏನೇನು ಅಂತ ಒಂದು ಸಮರಿಯಾಗಿ ಈ ರೀತಿಯಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್.